ಜೈ ಹನುಮಾನ್. ಯೂಶಲಿ ನಾವು ದಪ್ಪ ಇರೋರು ಸಣ್ಣ ಆದಾಗ ಸ್ಕಿನ್ ಅನ್ನೋದು ಲೂಸ್ ಆಗಿ ಸ್ವಲ್ಪ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಏನಪ್ಪ ರೀಸನ್ನು, ಅದಕ್ಕೆ ನಾವು ಏನು ಮಾಡಬೇಕು, ಯಾವ ಕಾರಣದಿಂದ ಅದೆಲ್ಲ ಆಗುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಾನಿವತ್ತು ನಿಮಗೆ ಕೊಡ್ತೀನಿ. ಸೊ ಏನಪ್ಪ ಅದಕ್ಕೆ ಮೇಯ್ನ್ ರೀಸನ್ನು ಅಂತ ಅಂದರೆ, ನಾವು ಡಯಟ್ ಮಾಡಬೇಕಾದ್ರೆ ಫುಡ್ ಕಂಟ್ರೋಲಲ್ಲಿ ಇರ್ತೀವಲ್ವ, ಸೊ ಆ ಟೈಮಲ್ಲಿ ಒಳ್ಳೆಯಾದಂಥ ಪ್ರೋಟೀನ್, ನಮ್ಮ ದೇಹಕ್ಕೆ ಬೇಕಾಗಿರೋ ಇಷ್ಟು ಗ್ರಾಮ್ ಆಫ್ ಪ್ರೋಟೀನ್ ಅಂತ ನಾವು ತೊಗೊಳ್ತಾ ಇರೋದಿಲ್ಲ. ಅದರಿಂದನೇ ನಮ್ಮ ಸ್ಕಿನ್ನು ಲೂಸ್ ಆಗುತ್ತೆ, ಡರ್ಟಿಯಾಗಿ, ಸಣ್ಣ ಆದ್ರೂ ತುಂಬಾ ಡರ್ಟಿಯಾಗಿ ಕಾಣಿಸ್ತೀವಿ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ದಿ ಬೆಸ್ಟ್ 5 ರಿಚ್ ಇನ್ ಪ್ರೋಟೀನಲ್ಲಿರುವಂಥ ಒಂದು ಪಲ್ಯ ರೆಸಿಪೀಸ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಬೇಗ ಈಸಿಯಾಗುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಮನೆಯವ್ರಿಗೂ ನೀವು ಇದನ್ನು ಕೊಡೋದ್ರಿಂದ ಅವ್ರಿಗೂ ಸಹ ಪ್ರೋಟೀನ್ ಇಂಟೇಕ್ ಆ ಡೇಗೆ ಎಷ್ಟು ಬೇಕೋ ಅಷ್ಟು ಫುಲ್ಫಿಲ್ ಆಗುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಈ 5 ರೆಸಿಪೀಸ್ನು ಅಂತ ಹೇಳಿ. ತುಂಬ ಈಸಿಯಾಗುತ್ತೆ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ತುಂಬಾ ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ಮತ್ತು ಪ್ರೋಟೀನ್ ಕೊಡ್ತಿರೋರಿಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಇದು. ಸೊ ಮೊದಲಿಗೆ ರಿಚ್ ಇನ್ ಪ್ರೋಟೀನ್ ಎಗ್ ಪಲ್ಯನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ಮೊಟ್ಟೆ ತಿನ್ಬೋದು, ಸಮಸ್ಯೆ ಇಲ್ಲ. ಬಟ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಗೆ ಬಾಯಿಗೂ ಡಯಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಬಾಯಿ ರುಚಿ ಬಿಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಈ ಥರ ಮಾಡ್ಕೊಂಡು ತಿನ್ನೋಣ ಬನ್ನಿ ಮೊಟ್ಟೆ ಪಲ್ಯನ. ಸೊ ಮೊದಲಿಗೆ ವೈಟು ಮತ್ತು ಮೊಟ್ಟೆನ ಬೇಯಿಸ್ಕೊಂಡು ವೈಟು ಮತ್ತು ಎಲ್ಲೋನ ಸಪ್ರೇಟ್ ಮಾಡಿ ಇಟ್ಕೊಂಡು, ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಆವಾಗಲೇ ಇದ್ರ ರುಚಿ ಚೆನ್ನಾಗಿರೋದು. ಸೊ ಇದು ಬೆಂದಾದಮೇಲೆ ವೈಟು, ಮೊಟ್ಟೆದು ವೈಟ್ ಇದೆಯಲ್ವ ಅದನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಿ ನಾವು ಎಲ್ಲೋ ಇಟ್ಟಿರ್ತೀವಲ್ವ, ಸೊ ಆ ಎಲ್ಲೋನ ಇದಕ್ಕೆ ಪುಡಿ ಮಾಡಿ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಆಗಿರೋಂಥ ಒಂದು ಪಲ್ಯ ರೆಡಿ ಆಗುತ್ತೆ. ಸೊ ಒಂದು ಸತಿ ಬೇಕಾದ್ರೆ ಈ ಥರ ಟ್ರೈ ಮಾಡಿ. ನಾವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲ ಬಿಟ್ಟು ತಿನ್ನಬೇಕು ಅಂತ ಏನಿಲ್ಲ. ಈ ಥರ ನಾವು ಹೆಲ್ತಿಯಾಗಿರೋದನ್ನು ರುಚಿಯಾಗಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಒಳ್ಳೆಯದಂಥ ಪ್ರೋಟೀನ್ ಎಗ್ ಪಲ್ಯ ರೆಡಿ ಆಯಿತು. ಇವಾಗ ನೆಕ್ಸ್ಟು ದಿ ಬೆಸ್ಟ್ ಪ್ರೋಟೀನ್ ಸೋರ್ಸ್ ಇದು ಕಡಲೆಕಾಳು. ಇದಕ್ಕೆ ನೀವು ಕಾಬಲ್ ಕಾಳೇನೂ ಸಹ ಉಪಯೋಗಿಸ್ಬೋದು, ಡಬಲ್ ಬೀನ್ಸು ಉಪಯೋಗಿಸ್ಬೋದು, ಎಲ್ಲ ಥರದ ಕಾಳು ಉಪಯೋಗಿಸಿ ಈ ಥರ ಬೇಕಾದರೆ ನೀವು ಪಲ್ಯನ ಮಾಡ್ಕೊಬೋದು. ಸೊ ನೈಟ್ ನೆನೆಸಿಟ್ಟು ಬೆಳಗ್ಗೆ ಇದನ್ನು ನಾನು 2 ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಸೊ ಅದು ವಿಜಿಲ್ ಬರೋಷ್ಟೊಳಗಡೆ ಒಂದು ಚಿಕ್ಕ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಆಗಲೇ ಹೇಳಿದ್ನಲ್ವ, ಸೊ ರುಚಿನೂ ಸಹ ನೋಡ್ಕೊಳ್ಳೋಣ ನಾವು ಡಯಟ್ ಮಾಡಬೇಕಾದ್ರೆ ಅಂತ ಹೇಳಿ. ಸೊ ಅಷ್ಟನ್ನು ಸಹ ಜೀರಿಗೆ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಅಷ್ಟನ್ನು ಸಹ ಮಿಕ್ಸಿ ಮಾಡಿಕೊಂಡು, ಸೊ ಈ ಕಾಳು ಬೆಂದಾಗಿದೆ, ಅದನ್ನು ನೀರನ್ನ ನಾನು ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಕಾದ್ರೆ ನೀವು ತುಪ್ಪ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಎಣ್ಣೆ ಯೂಸ್ ಮಾಡಿದ್ರೆ ಫ್ಯಾಟ್ ಜಾಸ್ತಿ ಆಗುತ್ತೆ ಅನ್ನೋರು ತುಪ್ಪ ಯೂಸ್ ಮಾಡ್ಬೋದು. ನಾನಿವಾಗ ಯೂಸ್ ಮಾಡಿದ್ದು ಇದಕ್ಕೆ ಕಡಲೆಕಾಯಿ ಎಣ್ಣೆ ಬರುತ್ತಲ್ವ, ಗಾಣದ ಎಣ್ಣೆ, ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ನಾನು ಯಾವುದೇ ರಿಫೈನ್ಡ್ ಆಯಿಲ್ಸು ನಾನು ಯೂಸ್ ಮಾಡೋದಿಲ್ಲ. ಕಡಲೆಬೀಜ ಎಣ್ಣೆ, ಕೊಬ್ಬರಿ ಎಣ್ಣೆ, ತುಪ್ಪನೇ ನಾನು ಮೇಯ್ನ್ ಸೋರ್ಸಾಗಿ ಯೂಸ್ ಮಾಡ್ತೀನಿ ಅಡುಗೆಗೆ. ಯಾಕಂದರೆ ಅದು ನಮಗೆ ಹೆಲ್ತಿಗೆ ಆಯಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಇದೆಲ್ಲ ಹಾಕಿ ಒಗ್ಗರಣೆ ಮಾಡಿ ಕೊಬ್ಬರಿ ತುರಿನ ಹಾಕಿ ಮಿಕ್ಸ್ ಮಾಡಿಕೊಂಡು, ಸೊ ಕಾಳನ್ನು ನೀವು ಸೋಸ್ಕೊಂಡು ಇಟ್ಕೊಂಡಿರೋ ಕಾಳನ್ನು ಸಹ ಇದಕ್ಕೆ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಸೊ ಆಮೇಲೆ ನೀವು ಯಾವುದಾದ್ರೂ ಈ ಥರ ಕಾಳು ಬೇಯಿಸ್ಕೊಬೇಕಾದ್ರೆ ಆ ನೀರಿರುತ್ತಲ್ಲ, ಆ ನೀರನ್ನ ದಯವಿಟ್ಟು ವೇಸ್ಟ್ ಮಾಡೋಗೋದಕ್ಕೆ ಹೋಗ್ಬಿಡಿ. ಸೊ ಯಾರಾದರೂ ಕುಡಿಯೋರಿದ್ದರೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಕೊಟ್ಬಿಡಿ, ಅಥವಾ ಮುದ್ದೆ ಮಾಡಬೇಕಾದ್ರೆ ಮುದ್ದೆಗೆ ಆ ನೀರನ್ನ ಹಾಕ್ಕೊಂಬಿಡಿ, ಅದನ್ನು ವೇಸ್ಟ್ ಮಾಡೋದು ಬೇಡ. ಯಾಕಂದರೆ ಅದರಲ್ಲೂ ಸಹ ಒಳ್ಳೆಯಾದಂಥ ನಮಗೆ ದೇಹಕ್ಕೆ ಬೇಕಾಗಿರೋಂಥ ಒಂದು ಎಲ್ಲ ಥರದ ವಿಟಮಿನ್ಸು, ಪ್ರೋಟೀನ್ ಇರುತ್ತೆ. ಸೊ ಇಷ್ಟ ಆಯಿತು. ಸೊ ಸೂಪರಾಗಿರೋಂಥ ಒಂದು ಕಾಳು ಪಲ್ಯನೂ ರೆಡಿ ಆಯಿತು. ಸೊ ಇವಾಗ ನೆಕ್ಸ್ಟು ಮೊಳಕೆ ಕಾಳು, ಹೆಸರು ಕಾಳು, ಮೊಳಕೆ ಕಾಳು, ಇದು ನಾವೇನು ಬೇಯಿಸೋದೇನು ಬೇಡ. ಸೊ ತುಂಬಾ ಈಸಿಯಾಗಿ ಮೊಳಕೆ ಬಂದುಬಿಟ್ರೆ ಈ ರೆಸಿಪಿ ರೆಡಿನೇ ಆಗಿಬಿಡುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಇದನ್ನು ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೋಡಿ, ನೀವು ಬೆಳಗ್ಗೆ ನೆನೆಸ್ಬಿಟ್ಟು ರಾತ್ರಿ ಮೊಳಕೆ ಕಟ್ಟಿಕ್ಕಿದ್ರೆ ಸೊ ನೆಕ್ಸ್ಟ್ ಡೇಗೆ ಇಷ್ಟಿಷ್ಟುದ್ದ ಮೊಳಕೆ ಹೆಸರು ಕಾಳು ಬರುತ್ತೆ, ಬರೀ ಹೆಸರು ಕಾಳು ಬರುತ್ತೆ. ಗಟ್ಟಿ ಇರೋಂಥ ಒಂದು ಕಾಳು ಯಾವುದೂ ಮೊಳಕೆ ಬರೋದಿಲ್ಲ. ಸೊ ನೀವು ಯಾವ ಕಾಳನ್ನ ಬೇಕಾದರೂ ನಾನಿವಾಗ ತೋರಿಸೋ ಥರ ನೀವು ನೋಡಿಕೊಂಡು ಮಾಡ್ಬೋದು. ನಾನು ಎಕ್ಸಾಂಪಲಾಗಿ ಹೆಸರು ಕಾಳು ತೊಗೊಳ್ತಾ ಇದ್ದೀನಿ, ಅಥವಾ ಕಡಲೆ ಆದರೂ ಮೊಳಕೆ ಕಟ್ಟಿ ಮಾಡ್ಕೊಬೋದು, ಕಡಲೆ ಬೀಜ ಆದರೂ ಮೊಳಕೆ ಕಟ್ಟಿ ಮಾಡ್ಕೊಬೋದು, ಹುರುಳಿಕಾಳು ಮೊಳಕೆ ಕಟ್ಟಿ ಮಾಡ್ಕೊಬೋದು. ಬಟ್ ಹುರುಳಿಕಾಳನ್ನ ಬೇಯಿಸ್ಬೇಕಾಗುತ್ತೆ, ಹಸಿದು ಹಾಗೇ ತಿನ್ನೋಕ್ಕಾಗೋದಿಲ್ಲ. ಸೊ ಇದನ್ನು ನೋಡಿ ನೀಟಾಗಿ ಸ್ವಲ್ಪ ಕೂಡ ನೀರು ಇಲ್ಲದೆ ಇರೋ ಥರ ನಾನು ಇದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಇಷ್ಟು ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಕ್ಯಾರೆಟು, ನೌಕೋಲು, ಮುಲ್ಲಂಗಿ, ಆಮೇಲೆ ಸೌತೆಕಾಯಿ, ಟೊಮ್ಯಾಟೊ, ಈರುಳ್ಳಿ ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ, ನಿಂಬೆಹಣ್ಣು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣು ಹಾಕ್ಕೊಂಡ್ರೆ ಸ್ಪೌಟ್ಸ್ ಪಲ್ಯನೂ ಸಹ ರೆಡಿ ಆಯಿತು. ನೀವು ಇದಕ್ಕೆ ಏನೇನು ತರಕಾರಿ ಬೇಕು ಎಲ್ಲ ನೀವು ಯೂಸ್ ಮಾಡ್ಬೋದು. ಅಥವಾ ನಿಮ್ಗೆ ಇದೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಬರೀ ಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ತಿಂದ್ರೂ ಸಮಸ್ಯೆ ಇಲ್ಲ. ಸೊ ಈ ಥರನೂ ಮಾಡ್ಕೊಬೋದು. ನಾನು ಆಗಲೇ ಹೇಳಿದ್ನಲ್ವ ಫಸ್ಟೇ,
ಡಯಟ್ ಮಾಡ್ತಾಯಿದ್ದೀವಿ ಅಂತೇಳಿ ಸೊ ನಾವು ಬಾಯಿ ರುಚಿ ಬಿಟ್ಟು ತಿನ್ನಬೇಕು ಅಂತ ಏನಿಲ್ಲ. ಈ ಥರ ನಾವು ರುಚಿಯಾಗಿ ಮಾಡಿಕೊಂಡು ಸಹ ನಾವು ಡಯಟ್ನ ಮಾಡ್ಬೋದು. ಸೊ ತುಂಬಾ ರುಚಿಯಾಗಿರುತ್ತೆ. ಬಟ್ ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಮಾಡೋವಾಗ ಮಾತ್ರನೇ ಹಾಕ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ದಿ ಸೂಪರ್ ಫುಡ್ ಸೋಯಾ ಚಂಕ್ಸ್ ಪಲ್ಯನ ತೋರಿಸ್ತಾ ಇದ್ದೀನಿ. ಮೊಟ್ಟೆಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ಸೋಯಾ ಚಂಕ್ಸ್ಗಿರುತ್ತೆ. ಒಂದು ಮೊಟ್ಟೆಯಲ್ಲಿರುವಂಥ ಒಂದು ಶಕ್ತಿ ಈ 10 ಸೋಯಾ ಚಂಕ್ಸಲ್ಲಿ ಇರುತ್ತೆ. ಅಷ್ಟು ಪ್ರೋಟೀನ್ ಅಂಶ ಇದರಲ್ಲಿರುತ್ತೆ. ಸೊ ಮೊದಲಿಗೆ ಬಿಸಿ ನೀರು ಹಾಕಿ, ಬಿಸಿ ನೀರು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಉಪ್ಪಾಕಿ ಸೋಯಾ ಚಂಕ್ಸ್ ಹಾಕಿ 10 ನಿಮಿಷ ಬಿಟ್ಟು ಸೊ ಈ ನೀರನ್ನೆಲ್ಲ ಸ್ಕ್ವೀಸ್ ಮಾಡಿಕೊಂಡು ಒಂದು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಅಷ್ಟೇ, ಬೇರೆ ಏನಿಲ್ಲ. ನೋಡಿ ಎಲ್ಲ ರೆಸಿಪೀಸು ಎಷ್ಟೆಷ್ಟು ಈಸಿಯಾಗಿ ಆಗಿಬಿಡುತ್ತೆ. ಸೊ ನಾವು ಪ್ರೋಟೀನ್ ಇಂಟೇಕ್ ಅನ್ನೋದು ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟು. ನಾವು ಪ್ರೋಟೀನ್ನ ಮಿಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸೊ ನಮ್ಮ ಸ್ಕಿನ್ನೂ ಲೂಸ್ ಆಗುತ್ತೆ, ನಾವು ಸಣ್ಣ ಆದರೂ ಅಷ್ಟು ಅಟ್ರಾಕ್ಟಿವಾಗಿ ಕಾಣಿಸೋದಿಲ್ಲ, ಫೇಸ್ ಎಲ್ಲ ಡಲ್ಲಾಗಿರುತ್ತೆ. ಸೊ ಬಾಡಿ ಶೇಪ್ ಸಹ ಅಷ್ಟು ಪರ್ಫೆಕ್ಟಾಗಿರೋದಿಲ್ಲ. ಸೊ ಈ ಥರ ನಾವು ಪ್ರೋಟೀನ್ ಇರೋವಂಥ ಒಂದು ಊಟನ ತೊಗೊಂಡು ನಾವು ಡಯಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸೊ ನಾವು ಯಾಕಂದರೆ ನಾವು ಕಾಪ್ಸು ಒಳ್ಳೆ ಫ್ಯಾಟ್ ನಾವು ತೊಗೊಳ್ತಾ ಇಲ್ಲ, ಜಾಸ್ತಿ ಫ್ಯಾಟ್ ಅಂಶ ತೊಗೊಳ್ತಾ ಇಲ್ಲ ನಾವು. ಸೊ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಯಾಗೂ ಇರುತ್ತೆ, ವೆಯ್ಟ್ ಲಾಸ್ ಆಗಿ ನಾವು ಬ್ಯಾಡಾಗಿನೂ ಕಾಣಿಸೋದಿಲ್ಲ, ಗುಡ್ಡಾಗಿನೂ ಸಹ ನಾವು ಕಾಣಿಸ್ತೀವಿ, ನೋಡೋದಕ್ಕೆ ಚಂದವಾಗೂ ಸಹ ಕಾಣಿಸ್ತೀವಿ. ನೋಡಿ ಇಷ್ಟು ಮಾಡಿದ್ರೆ ಸೋಯಾ ಚಂಕ್ಸ್ ಪಲ್ಯ ರೆಡಿ ಆಯಿತು. ಇದೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೇನೋ ಗೊತ್ತಾಗ್ಬಿಡುತ್ತೆ. ಸೊ ಇನ್ನೂ ತುಂಬಾ ಈಸಿಯಾಗಿ ಆಗೋವಂಥ ಒಂದು ಪಲ್ಯ ಈಗ ನಾನು ತೋರಿಸ್ತಾ ಇದ್ದೀನಿ, ಕುಂಬಳಕಾಯಿ ಪಲ್ಯ. ಸೊ ಮೊದಲು ಕುಂಬಳಕಾಯಿನ ಕಟ್ ಮಾಡಿಕೊಂಡು ಒಂದು ಪ್ಯಾನ್ಗೆ, ಇದಕ್ಕೆ ಎಲ್ಲದಕ್ಕೂ ನೀವು ತುಪ್ಪ ಉಪಯೋಗಿಸ್ಬೋದು. ಕಡಲೆ ಬೀಜ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎಲ್ಲದಕ್ಕೂ ನೀವು ತುಪ್ಪ ಈ 3 ಎಣ್ಣೆನೂ ನೀವು ಉಪಯೋಗಿಸ್ಬೋದು. ಬರೀ ರಿಫೈನ್ಡ್ ಆಯಿಲ್ ಅಂತ ಏನಿಲ್ಲ, ಎಲ್ಲನೂ ಸಹ ಉಪಯೋಗಿಸ್ಬೋದು. ಇದಕ್ಕೂ ಸಹ ನಾರ್ಮಲಾಗಿ ನೀವು ಯಾವ ರೀತಿ ಪಲ್ಯ ಮಾಡ್ಕೊಳ್ತೀರೋ ಅದೇ ರೀತಿ ಪಲ್ಯ ಮಾಡ್ಕೊಳ್ಳಿ. ಬಟ್ ಸ್ವಲ್ಪ ಕೂಡ ನೀರು ಹಾಕ್ಬೇಡಿ, ಪಲ್ಯಗೆ ಚೆನ್ನಾಗಿರೋದಿಲ್ಲ. ಸೊ ನೀರು ಹಾಕಿದ್ರೆ ಒಂಥರ ಜಲ್ಲಿಯಾಗಿ ಆಗ್ಬಿಡುತ್ತೆ, ಯಾಕಂದರೆ ಇದು ಬೆಂದಮೇಲೆ ಹಾಲು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಸೊ ಮತ್ತೆ ನಾವು ಇದಕ್ಕೆ ನೀರು ಆ್ಯಡ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ನೋಡಿ ಇಷ್ಟಾಯಿತು 5 ಒಳ್ಳೆ ರಿಚ್ ಇನ್ ಪ್ರೋಟೀನ್ ಆಗಿರೋಂಥ ಒಂದು ಪಲ್ಯ ರೆಸಿಪೀಸ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಬೆನಿಫಿಟ್ ಆಗಿದೆ ಅಂತ ಅಂದ್ಕೊತೀನಿ. ಎಸ್ಪೆಷಲಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ, ಡಯಟ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಒಂದು ಒಳ್ಳೆ ಫುಡ್ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಪ್ರತಿ ವೀಕು ನೀವು ಈ 5 ಮಾಡ್ಕೊಂಡು ತಿನ್ನಿ, ಅಥವಾ ಸೊ ನಿಮಗೆ ಇನ್ನೂ ಏನಾದರೂ ಬೇರೆ ಗೊತ್ತಿದ್ರೆ ಅದನ್ನು ಸಹ ಮಾಡ್ಕೊಳ್ತೀನಿ. ಸೊ ಇದೇ ಥರ ಒಳ್ಳೆ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ವೆಯ್ಟ್ ಲಾಸ್ಗೆ ಒಂದು ಒಳ್ಳೆ ರೆಸಿಪೀಸ್ನ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.